ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು KHBದು ಮತ್ತೊಂದು ಏನು ಬಂದಿದೆಯಲ್ಲ, ಸೂರ್ಯನಗರ ಫೇಸ್ 2 ರಾಜಾಪುರ ಬೆಂಗಳೂರು ಅರ್ಬನ್ ಡಿಸ್ಟಿಕ್, ಅದರದ್ದು ನೋಟಿಫಿಕೇಶನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅದರ ನೋಟಿಫಿಕೇಶನ್ ನೀವು ಹಾಕಬೇಕಂದ್ರೆ ಹೇಗೆ ಹಾಕಬೇಕು. ಸೊ ಇದು ಬಂದ್ಬಿಟ್ಟು ಸೈಟ್ ಅಲ್ಲ, ಇದು ಮನೆಗಳು. ಓಕೆ, ಸೊ ಯಾವ ಥರ ಮನೆ ಇದೆ, ಯಾವ ಥರ ನೋಡ್ಕೋಬೇಕು, ಪ್ರೈಸ್ ಹೆಂಗಿದೆ, 66 ಲಕ್ಷ ಯಾಕೆ, 81 ಲಕ್ಷ ಯಾವುದಕ್ಕೆ, ಅದರದ್ದು ಸ್ಕ್ವೇರ್ ಫೀಟ್ ಏನು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ಬೇಸಿಕ್ ರೂಲ್ ಇದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಅರ್ಜಿ ಹಾಕಬೇಕಂದ್ರೆ KHB ವೆಬ್ಸೈಟಲ್ಲಿ ಎಲ್ಲಿಗೆ ಹೋಗಬೇಕು ಅದನ್ನು ಕೂಡ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದರ ಜೊತೆಗೆ ಇದಿರೋದು ರಾಜಾಪುರದಲ್ಲಿ. ಓಕೆ, ಈ ರಾಜಾಪುರ ಮೆಜೆಸ್ಟಿಕ್ಕಿಂದ ಬೆಂಗಳೂರಿಂದ ಎಷ್ಟು ದೂರದಲ್ಲಿದೆ, ಜಿಗಣಿಯಿಂದ ಎಷ್ಟು ದೂರದಲ್ಲಿದೆ, ಬೊಮ್ಮಸಂದ್ರದಿಂದ ಎಷ್ಟು ದೂರದಲ್ಲಿದೆ, ಹತ್ತಿಬೇಲಿಂದ ಎಷ್ಟು ದೂರದಲ್ಲಿದೆ, ಚಂದಾಪುರದಿಂದ ಎಷ್ಟು ದೂರದಲ್ಲಿದೆ, ಹಾಗೆ ಆನೇಕಲ್ಗೆ ಎಷ್ಟು ದೂರದಲ್ಲಿದೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಎಕ್ಸಾಕ್ಟ್ಲಿ ನೀವೇನಾದರೂ ನ್ಯಾವಿಗೇಟ್ ಮಾಡಬೇಕಂದ್ರೆ ಈ ಹೌಸ್ಗಳು ನಿಮಗೆ ಲೊಕೇಶನ್ನಲ್ಲಿ ಯಾವ ಥರ ಕಾಣುತ್ತೆ. ಸಿ, ದಿಸ್ ಹೌಸ್, ಇದು 2023 ಇಮೇಜು. ನಾನು ನಾಳೆ ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಆಗಿ ವಿಡಿಯೋ ಶೂಟ್ ಮಾಡಿ, ಓನ್ಲಿ ಲೇಔಟ್ ಅಂದರೆ ಮನೆಗಳು ಹೇಗಿದೆ ವಿಡಿಯೋ ಅಂತ ಒಂದು ನೀಟಾಗಿ ಒಂದು ವಿಡಿಯೋ ಮಾಡಿ ನಾಳೆ ಇದೇ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನು ಪೋಸ್ಟ್ ಮಾಡಿದ್ಮೇಲೆ ಆ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. ಸೊ ಈ ಥರ ಎಲ್ಲ ಡೀಟೇಲ್ಸ್ನ ಹಾಕ್ತಾ ಇದ್ದೀನಿ. ಸೊ ಇದರದ್ದೆಲ್ಲ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ವೆರಿ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಬಂದಿದ್ದರೆ, ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಇದ್ದರೆ, ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಪ್ಲೀಸ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಗ್ರೋ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ಅದರ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಸೇರಿಕೊಳ್ಳಿ. ಸೊ ಈಗ ನಾವು ಫಸ್ಟು ಓಕೆ, ನೀವು ಯಾವಾಗಲೂ ನನ್ನ ಚಾನಲ್ ಲ್ಯಾಂಡ್ ಆದಾಗ ವಿಡಿಯೋ ಸೆಕ್ಷನ್ಗೆ ಬಂದು ಲೇಟೆಸ್ಟಲ್ಲಿ ಕ್ಲಿಕ್ ಮಾಡಿ ನೋಡಿ. ಸೊ ದಟ್ ಏನಾಗುತ್ತೆ ಅಂದರೆ, ನೀವು ಹೊಸದಾಗಿ ಏನಾದರೂ ಬಂದಿದ್ರೆ ಕರ್ನಾಟಕದಲ್ಲಿ ಲೇಟೆಸ್ಟಾಗಿ ಏನೇನು ಆಗ್ತಾ ಇದೆ ಅಂತ. ಯಾಕಂದರೆ ಯಾವುದೇ ಅಲಾಟ್ಮೆಂಟ್ ಆಪ್ಷನ್ ಇರಲಿ, ಮ್ಯಾಕ್ಸಿಮಮ್ 1 ತಿಂಗಳ ಟೈಮ್ ಇರುತ್ತೆ ಅಷ್ಟೇ. ಸೊ ನೀವು ಹಳೆ ವಿಡಿಯೋಗಳು ನೋಡಿಬಿಟ್ಟು ನಮ್ಮ ಪೇಜಿಗೆ ಲ್ಯಾಂಡ್ ಆಗಿರ್ತೀರಾ, ಬೈ ಮಿಸ್ಟೇಕ್ ಯಾವ್ದಾದ್ರು ಪೇಜ್ ವಿಡಿಯೋ ನಿಮಗೆ ರೆಕಮೆಂಡ್ ಆಗಿರುತ್ತೆ. ಸೊ ಲೇಟೆಸ್ಟಾಗಿ ಬಂದರೆ ನೋಡಿ, ಚಿಕ್ಕಮಂಗ್ಳೂರಲ್ಲಿ ಒಂದು ಸೈಟ್ KHB ಖಾಲಿ ಇದೆ, ಅದರ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆ ಚುಂಚನಕುಪ್ಪೆ ಬ್ಯಾಳವಲ್ಲಿ KHB ಲೇಔಟ್ ಅವರು ಅರ್ಜಿ ಕರೆದಿದ್ದಾರೆ ಒಂದು 800 ಸೈಟಿಗೆ, ಅದರದ್ದು ವಿಡಿಯೋ ಹಾಕಿದ್ದೀನಿ. BDA ಆಕ್ಷನ್ನು ಈಗ ಲೈವ್ ಆಕ್ಷನ್ ನಡೀತಾ ಇದೆ, ಇವತ್ತು ಮತ್ತು ನಾಳೆ ಮುಗಿಯುತ್ತೆ. ಅದು ಬಂದಾಗೂ ಕೂಡ ನೋಟಿಫಿಕೇಶನ್ ಹಾಕಿದ್ದೆ. ದಾವಣಗೆರೆ JH ಪಟೇಲ್ ನಗರದಲ್ಲೂ ಕೂಡ ಆಕ್ಷನ್ ನಡೀತಾ ಇದೆ, ಇನ್ನೂ ಒಂದು ವಾರ ಟೈಮ್ ಇದೆ. ನೀವೇನಾದ್ರೂ ದಾವಣಗೆರೆಯಲ್ಲಿ ನೋಡ್ತಿದ್ರೆ ಇದನ್ನು ಚೆಕ್ ಮಾಡಿ. ಇನ್ನು ಕೆಳಗಡೆ ಇರೋದೆಲ್ಲ ಹರಪನಹಳ್ಳಿ, ಚಳ್ಳಕೆರೆ, ಇದೆಲ್ಲ ಮೊನ್ನೆ ಮುಗ್ದಿರುವಂಥದ್ದು. ಬಟ್ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ, ಈ ಥರ ನಿಮಗೆಲ್ಲ ಇದಿದೆ. ದೆನ್ ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ನಾವು KHB ವೆಬ್ಸೈಟಿಗೆ ಹೋಗಿ, ಓಕೆ, ರೀಡ್ ಮೋರ್ ಡೀಟೇಲ್ಸ್ ಕೊಟ್ಟರೆ, ಸೊ ನೋಟಿಫಿಕೇಶನ್ ಟು ಅಪ್ಲೈ ಹೌಸಸ್ ರಿಮೈನಿಂಗ್ ಆಫ್ಟರ್ ದ ಅಲಾಟ್ಮೆಂಟ್ ಇನ್ ರಾಜಾಪುರ ಅಂತ ಹೇಳಿ. ಸೊ ಮೊನ್ನೆ ರಾಜಾಪುರದಲ್ಲಿ ಇದನ್ನು ನಾನು ಕ್ಲಿಕ್ ಮಾಡಿದ್ರೆ ನಮಗೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಮೊನ್ನೆ ತಾನೇ ರಾಜಾಪುರದಲ್ಲಿ, ಐ ಥಿಂಕ್ ಒಂದು ತಿಂಗಳು ಬ್ಯಾಕ್ ಕೂಡ, ಒಂದು ತಿಂಗಳ ಹಿಂದೆನೆ ರಾಜಾಪುರದಲ್ಲಿ ಒಂದು 4 ವರ್ಷದ ಹಿಂದೆ ಅಪ್ಲಿಕೇಶನ್ ಕರೆದಿದ್ರು. ಐ ಥಿಂಕ್ 2021-22 ಅಲ್ಲಿ ಅದನ್ನು ಮೊನ್ನೆ ಅಲಾಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ಅದನ್ನ ಅಲಾಟ್ಮೆಂಟ್ ಮಾಡಿದ್ಮೇಲೆ ಐ ಥಿಂಕ್ ಈ ಮನೆಗಳಿಗೆ ಯಾರು ಡಿಮ್ಯಾಂಡ್ ಬಂದಿರಲಿಲ್ಲನೋ ಏನೋ ಗೊತ್ತಿಲ್ಲ, ಬಟ್ ಈಗ ಮನೆಗಳು ರೆಡಿ ಆಗಿದೆ. ಈಗ ಮತ್ತೆ ಅಲಾಟ್ಮೆಂಟಿಗೆ ಕರೆದಿದ್ದಾರೆ. ಟೋಟಲ್ ಆಗಿ 2 ವರ್ಗಗಳಲ್ಲಿ ಮನೆಗಳಿದೆ, ಒಂದು LIG, ಒಂದು MIG. ಸೊ ತುಂಬ ನೀಟಾಗಿ ಇಲ್ಲಿ ಕೊಟ್ಟಿಲ್ಲ, ಬಟ್ ನಾನು ಸ್ವಲ್ಪ ನೋಡಿದ ಪ್ರಕಾರ 2 ಕೂಡ 2 BHK ಹೌಸಸ್ಗಳು. LIG ಬಂದ್ಬಿಟ್ಟು 30-40 ಸೈಟಲ್ಲಿ 2 BHK ಮನೆ, MIG ಬಂದ್ಬಿಟ್ಟು 30-50 ಸೈಟಲ್ಲಿ MIG ಮನೆ, 1,500 ಅಡಿ. ಮೊನ್ನೆ ಇಲ್ಲಿ ಅಲಾಟ್ಮೆಂಟ್ ಆದಾಗ 2,200, ಐ ಥಿಂಕ್ 2,300 ಎಲ್ಲರಿಗೂ ಅಲಾಟ್ಮೆಂಟ್ ಆಗಿದೆ ಇಲ್ಲಿ, ಕ್ಲೋಸ್ ಟು 1,500 ಪೀಪಲ್ಗೆ. ನೀವು ಇದಕ್ಕೆ ಅರ್ಜಿ ಹಾಕಲಿಕ್ಕೆ 28 ಇದೇ ತಿಂಗಳು ಫೆಬ್ರವರಿ, ಇನ್ನು 10 ದಿವಸ ಟೈಮ್ ಇದೆ, ಲಾಸ್ಟ್ ಡೇಟು. ಶುಲ್ಕ ಬಂದು 500, 1,000 ರೆಸ್ಪೆಕ್ಟಿವ್ಲಿ. LIG 5 ಮನೆ ಇದೆ, MIG 4 ಮನೆ ಇದೆ. ನಾನು ವಿಡಿಯೋ ಮಾಡ್ತೀನಿ, ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ವಿಡಿಯೋ ಅಂದರೆ ಲೈವ್ ಲೊಕೇಶನ್ ಹೇಗಿದೆ, ರೀಸೆಂಟಾಗಿ ಮನೆಗಳು ಹೇಗೆ ಕಾಣುತ್ತೆ ಅದನ್ನು ಕೂಡ ಹೇಳ್ತೀನಿ. ಸೊ ಇದಕ್ಕೆ ಆರಂಭಿಕ ಠೇವಣಿ 2 ಲಕ್ಷ, MIG ಆದರೆ 3 ಲಕ್ಷ. ಪ್ರೈಸ್ ಬಂದ್ಬಿಟ್ಟು 66,50,000, 81,10,000. ಓಕೆ, ಸೊ ಇಲ್ಲಿ ಯಾರಾದರೂ ಲೈಕ್ ವಿಲ್ಲಾ ಮಾದರಿಯಲ್ಲಿ, ಫಾರ್ ಎಕ್ಸಾಂಪಲ್ ಮೊನ್ನೆ ಅಲಾಟ್ಮೆಂಟ್ ಆದಾಗ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಹೆಂಗೆ ಅಂದರೆ ಯಾವ ಥರ, ಐ ಥಿಂಕ್ ನನ್ನ ಪ್ರಕಾರ ಪ್ರೈಸ್ ನೋಡಿದಾಗ ನನಗೂ ಜಾಸ್ತಿ ಅನ್ನಿತ್ತು.
ಬಟ್ ಇಲ್ಲಿ ನೀವು ಇಮೇಜನ್ನ ನೋಡಿದಾಗ ಇವು ಒಂಥರ ಡೂಪ್ಲೆಕ್ಸ್ ಥರದ ವಿಲ್ಲಾ ಥರ ಕಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಬಟ್ ಇದು ನೋಡಿ, ಇದು ಬಂದ್ಬಿಟ್ಟು ಈ ಮಿಡ್ಲಲ್ಲಿ ಏನಿದೆಯಲ್ಲ ಇದು 30-40 LIGಯಲ್ಲಿ 2 BHK ಮನೆ. ಇದು 30-50 ಸೈಟಲ್ಲಿ 2 BHK ಮನೆ. ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ಜಸ್ಟ್ ವಿಡ್ತ್ ಆಫ್ ವಿಂಡೋಸು, ಲೆಂತ್ ಆಫ್ ದಿಸ್, ಇದರಲ್ಲೇ ಈಸಿಯಾಗಿ ಕಂಡುಹಿಡಿಬೋದು. ನಾನು ಇಟ್ ಇಸ್ ಕ್ಲಿಯರ್, ಅದರಲ್ಲಿ ಏನು ಡೌಟೇ ಇಲ್ಲ, ನಾಳೆ ಹೋಗಿ ವಿಡಿಯೋ ಮಾಡ್ತೀನಿ. ಸೊ ಬಟ್ ಇಲ್ಲಿ ಹೆಂಗಂದ್ರೆ ಕೆಳಗಡೆ ನಮಗೆ LIG ಆಗಿರಲಿ MIG ಆಗಿರಲಿ ಇದು 1200ಅಲ್ಲಿ 2 BHK, ಇದು 1500ಅಲ್ಲಿ 2 BHK ಇರುತ್ತೆ. ಕೆಳಗಡೆ ನಿಮಗೆ ಕಿಚನ್ನು, ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಹಾಲ್ ಇರುತ್ತೆ. ಮೇಲ್ಗಡೆ ನಿಮಗೆ ಮತ್ತೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಮತ್ತೆ ಎಲ್ಗನ್ ಬಾಲ್ಕನಿ, ವಿಲ್ಲಾ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಈ ಥರ ರೇರೆಸ್ಟ್ ಪೀಸ್ಗಳಿಗೆಲ್ಲ ನಾರ್ಮಲಿ KHP ಅವ್ರ ಮನೆ ಕಟ್ಟಿದ್ರೆ 2 BHK ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ, 3 BHK ಗ್ರೌಂಡ್ ಫ್ಲೋರ್ ಇರುತ್ತೆ. 40-60 ದೊಡ್ಡ ದೊಡ್ಡ ಹೌಸ್ ಕಟ್ಟಿದಾಗ ಮೇಲ್ಗಡೆ ಒಂದು ಡೂಪ್ಲೆಕ್ಸ್ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಡೂಪ್ಲೆಕ್ಸ್ ಹೌಸ್ ಒಳಗಡೆಯಿಂದಾನೆ. ಓಕೆ, ಸೊ ನಾರ್ಮಲಿ ರೇಟ್ ಪ್ರಕಾರ ಹೋದರೆ ಒಂದು 30-40 ಸೈಟಲ್ಲಿ ಮೊನ್ನೆ 2300ಗೆ ಅಪ್ರಾಕ್ಸಿಮೇಟ್ಲಿ ವೆರಿ ಕ್ಲೋಸ್ ಟು ಅಲಾಟ್ ಆಗಿದೆ. ಓಕೆ, ಅಂದರೆ ಲ್ಯಾಂಡ್ ವ್ಯಾಲ್ಯೂನೇ ಈಗ ಅಲ್ಲಿ ಜನಗಳು ಒಂದು 30-40 ಅಪ್ರಾಕ್ಸಿಮೇಟ್ಲಿ ರಿಜಿಸ್ಟ್ರೇಷನ್ ಕಾಸ್ಟ್ ಅಂದ್ರೆಲ್ಲ 28, 29, 30 ಆಗುತ್ತೆ. ಒಂದು ನಾರ್ಮಲಿ 2 BHK ಮನೆ ಕಟ್ಟಬೇಕಂದ್ರೆ 1000 ಸ್ಕ್ವೇರ್ ಫೀಟಲ್ಲಿ ಸ್ಟ್ಯಾಂಡರ್ಡ್ 2000 ಹಿಡಿದ್ರೆ 20-25 ಲ್ಯಾಕ್ಸ್ ಆಗುತ್ತೆ. 25 ಲ್ಯಾಕ್ಸ್ ಮತ್ತು ಈ ಅಮೌಂಟನ್ನು ಕೊಲಾಬ್ರೇಟ್ ಮಾಡಿದ್ರೆ, ಓಕೆ, ಸೊ ಇದನ್ನ ಅಪ್ರಾಕ್ಸಿಮೇಟ್ಲಿ 50-55 ಎಲ್ಲ ಆಗುತ್ತೆ. ಬಟ್ ಇಲ್ಲಿ 66 ಇದೆ. ಅದನ್ನು ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಡೂಪ್ಲೆಕ್ಸ್ ಹೌಸ್ ಇದೆ, ಪ್ರಾಬ್ಲಿ ಮೇಲ್ಗಡೆನೂ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಇದೆ, ಬಾಲ್ಕನಿ ಇದೆ, ಅದ್ರ ಮೇಲ್ಗಡೆ ನಿಮಗೆ ವಾಟರ್ ಟ್ಯಾಂಕ್ ಸಂಬಂಧಪಟ್ಟದ್ದೆಲ್ಲ ಇದೆ. ಸೊ ಇದೊಂಥರ ವಿಲ್ಲಾ ಕಾನ್ಸೆಪ್ಟ್ ಇರೋದ್ರಿಂದ ಪ್ರೈಸು ನನಗೆ ಕೈಂಡ್ ಆಫ್ ವೆರಿ ಅಪ್ ಟು ದ ಮಾರ್ಕೆಟ್ ರೈಟ್ ನಾವು ಇದ್ದಂಗಿದೆ. ಬಟ್ ಒಂದು ಮನೆ, ಒಂದು ಸೈಟು ಯಾವಾಗಲೂ ನಾವು ಈ ಥರ ಖರೀದಿ ಮಾಡ್ಬೇಕಾದ್ರೆ ತುಂಬ ಲಾಂಗ್ ಟರ್ಮ್ ಯೋಚನೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ರೈಸ್ ಬಗ್ಗೆ ಕೇರ್ಫುಲ್ ಆಗಿರಿ, ಡಬಲ್ ಕ್ರಾಸ್ ಚೆಕ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಜಾಗ ನೋಡಿಬಿಟ್ಟು ನನ್ನ ವಿಡಿಯೋ ನೋಡಿದ್ಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆಮೇಲೆ ಹೋಗಿ ವಿಸಿಟ್ ಮಾಡಿ. ಓಕೆ, 3 BHKಗೆ 30-50 ಸೈಟಲ್ಲಿ ಆಗಿರೋ ಕನ್ಸ್ಟ್ರಕ್ಷನು 81 ಲ್ಯಾಕ್ ಹೇಳ್ತಾ ಇದ್ದಾರೆ. ಇದು ಅಲಾಟ್ಮೆಂಟ್ ಪ್ರೈಸು, ಫಿಕ್ಸ್ ಪ್ರೈಸ್ ಇರುತ್ತೆ. ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಈ ಪ್ರೈಸ್ ಸಿಕ್ಬಿಡುತ್ತೆ. ನನ್ನ ವಿಡಿಯೋ ನೋಡಿದ್ಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ಕೆಳಗಂಡ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಅದಲ್ದಲ್ಲೇ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಹೇಳ್ತಾರೆ ಅಂದರೆ ಅರ್ಜಿಯನ್ನು KHP ವೆಬ್ಸೈಟಲ್ಲಿ ಹಾಕಿ ಅಂತ ಹೇಳ್ತಾರೆ. ನಾನು ಅದನ್ನು ತೋರಿಸ್ಕೊಡ್ತೀನಿ. ಸೆಕೆಂಡು, ಮನೆ ಹಂಚಿಕೆ ಅರ್ಜಿ ನೋಂದಣಿ ಫೀಸನ್ನು ಮರುಪಾವತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೋಂದಣಿ ಫೀಸ್ ಅಂದರೆ ಇದು 500 ಮತ್ತು 1000. ಠೇವಣಿ ಇನ್ ಕೇಸ್ ನಿಮಗೆ ಅಲಾಟ್ ಆಗಲಿಲ್ಲ ಅಂದರೆ ರಿಫಂಡ್ ಮಾಡ್ತಾರೆ. ಇದು 1983 ನಿಯಮದ ನಂತರ ಲಾಟ್ರಿ ಮಾಡೇನೆ ಮಾಡ್ತಾರೆ. ಈಗ ಮನೆಗಳು ಯಾವ ಸ್ಟೇಜಲ್ಲಿದೆಯೋ ಅದೇ ಸ್ಟೇಜಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ನೀವು ಹೋಗ್ಬಿಟ್ಟು ಅಲ್ಲಿ ಮನೆ ನೋಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಟ್ಸ್ ಲೈಕ್ ರೆಡಿಮೇಡ್ ಹೌಸನ್ನು ನೀವು ಬೈ ಮಾಡೋದ್ರಿಂದ ನೀವು ಅದು ಯಾವ ಸ್ಟೇಜಲ್ಲಿದೆ, ಏನೇನು ಕೆಲಸ ಪೆಂಡಿಂಗ್ ಇದೆ, ಏನೇನು ನಿಮಗೆ ಸರಿ ಇಲ್ಲ, ಓಕೆ, ಏನೇನು ಬೇಕಾಗ್ಬೋದು, ಓಕೆ, ಅದನ್ನೆಲ್ಲ ಹೋಗಿ ಗಮನಿಸಬೇಕಾಗುತ್ತೆ. ಸೊ ಅವರೇ ನಿಮಗೆ ಮಾಡ್ಯುಲರ್ ಕಿಚನ್ನು, ವಾರ್ಡ್ರೋಬ್ಸ್ ಎಲ್ಲ ಇರಲ್ಲ, ಓಪನ್ ಸ್ಕೆಲಿಟನ್ ಹೌಸ್ ಇರುತ್ತೆ ಅದು. ಸೊ ಹಾಗಾಗಿ ಆಯಾ ಪ್ರವರ್ಗವರ ಅಡಿಯಲ್ಲಿ ಮೀಸಲು ಅರ್ಜಿ ಸಲ್ಲಿಸುವವರು SC ST ಸಂಬಂಧಿಸಿದ ದುಡಿಗೆ ದಾಖಲೆಯನ್ನು ಅರ್ಜಿ ನೀವೇನಾದರೂ ಪ್ರವರ್ಗವರು ಹಾಕೋರಿದ್ರೆ ಹಾಕಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಮನೆಗಳನ್ನು ಈಗಾಗಲೇ ಪ್ರವರ್ಗವಾರು ಮೀಸಲಾತಿ ಅಡಿಯಲ್ಲಿ ಹಂಚಿಕೆ ಮಾಡಿರುವುದರಿಂದ ಅರ್ಜಿಗಳನ್ನು ಪ್ರವರ್ಗವಾರು ವಿಂಗಡಿಸದೆ ಎಲ್ಲ ಅರ್ಜಿನೂ ಒಟ್ಟಿಗೆ ಸೇರಿ ಇಲಾಟಿಗೆ ಮಾಡಿ. ಸೊ ಅಂದರೆ ನೀವು ಕೆಟಗರಿಲಿ ಹಾಕಿದ್ರೂ ಇದನ್ನು ಕನ್ಸಿಡರ್ ಮಾಡಲ್ಲ. ಈ ರೂಲು ಇವನ್ ಮೊನ್ನೆ ಬಂದಂಥ ಬೈಳಲು, ತಾವರೆಕೆರೆಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಲಾಟ್ರಿ LIG MIGಗೆ ಹೌಸ್ ಟು ಹೌಸ್ ಯಾರು ಹಾಕಿದ್ದಾರೆ ಅವರಿಗೆ ಒಂದೇ ಬಲ್ಕಲ್ಲಿ ಒಂದೇ ಬಕೆಟಲ್ಲಿ ಹಾಕ್ಬಿಟ್ಟು ಲಾಟ್ರಿ ಮಾಡ್ತಾರೆ. ಅಂದರೆ ಒಂದೇ ಸ್ಟೇಜಲ್ಲಿ ಮಾಡ್ತಾರೆ. ಸೆಂಟ್ರಲ್ಲು, ಸ್ಟೇಟ್ ಗೌರ್ಮೆಂಟ್ ಅದ್ರ ಬಗ್ಗೆ ಏನು ಮಾಡೋದಿಲ್ಲ. ಸೊ ಮಿನಿಮಮ್ 10 ವರ್ಷದವ್ರು ಆಗಿರಬೇಕು. ಇದು ಕರ್ನಾಟಕದವ್ರಿಗೆ ಒಂದು ಆಫರು. ಇನ್ ಕೇಸ್ ಬೇರೆಯವರಾಗಿ ಕರ್ನಾಟಕದಲ್ಲಿ 10-15 ವರ್ಷದಿಂದ ಇದ್ದು ನೀವೇನಾದರೂ ಇಲ್ಲಿ ನೋಡ್ತಾ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಿದ್ದ ಇದೆಲ್ಲ. ಸೊ ಅಫಿಡೇಟನ್ನು ಮಾಡಬೇಕು. ಅಫಿಡೇಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ಅಫಿಡೇಟನ್ನು ಅಪ್ಲೋಡ್ ಮಾಡಬೇಕು. ಸೊ ಹಂಚಿಕೆಗೋರು ಮರೆಯೋರು ನಿಗದಿತ ಸಂಬಂಧ ಹಣ ಅಂದ. ಸೊ ಇನ್ ಕೇಸ್ ನೀವು ವಿನ್ ಆಗಿದ್ಮೇಲೆ ನಿಮಗೆ ಅಂದರೆ ನೀವು ಅಪ್ಲೈ ಮಾಡಿದ್ದೀರಾ, MIG 3 ಲಕ್ಷ ಹಾಕಿ ನಿಮಗೆ ಅಲಾಟ್ಮೆಂಟ್ ಆಗಿದೆ, ನೀವು ಆಮೇಲೆ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ 25% ಆಫ್ 3 lakhs ಕಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಇರಲಿ. ಇನ್ನೆಲ್ಲ ಬೇಸಿಕ್ ರೂಲ್ಸು, ಬೇಸಿಕ್ ನಂಬರು ಈ ಥರ ಇದೆ. ಇದನ್ನು ನೀವು 2-3 ಸಲ ಓದ್ಕೊಳ್ಳಿ ಏನಾದರೂ ಅಪ್ಲೈ ಮಾಡೋಂಗಿದ್ರೆ. ಆಮೇಲೆ ಇದಕ್ಕೆ ಹೋಗ್ಬಿಟ್ಟು ಸೊ ಅಪ್ಲೈ ಮಾಡಬೇಕಂದ್ರೆ ಅಗೇನ್ KHP ವೆಬ್ಸೈಟಿಗೆ ಬನ್ನಿ, ಆನ್ಲೈನ್ ಅಪ್ಲಿಕೇಶನ್ಗೆ ಬನ್ನಿ. ಇಲ್ಲಿದೆ ನೋಡಿ, ಕೆಳಗಡೆ ಬಂದರೆ
ಸೂರ್ಯನಗರ ಫೇಸ್ 2 ರಾಜಾಪುರ ಫರ್ದರ್ ಎಕ್ಸ್ಟೆನ್ಷನ್ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಆಲ್ರೆಡಿ 4 ಅಪ್ಲಿಕೇಶನ್ ಬಿದ್ದಿದೆ ಆಸ್ ಪರ್ ದ ಅಪ್ಲಿಕೇಶನ್ ನಂಬರು. ಸೊ ಇಲ್ಲಿ ಫಸ್ಟು ಅಪ್ಲಿಕೇಶನ್ ಡೀಟೇಲ್ ಇಸ್ ಅ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇಸ್ ದ ಬ್ಯಾಂಕ್ ಡೀಟೇಲ್ಸ್, ಥರ್ಡ್ ಸ್ಟೇಜ್ ಇಸ್ ದ ಡಾಕ್ಯುಮೆಂಟೇಶನ್, ಫೋರ್ತ್ ಬಂದು ಫೀಸು. ಸೊ ನಾರ್ಮಲ್ ಆಗಿ ಸೈಟ್ ಇದ್ರೆ ಸೈಟನ್ನು ಸೆಲೆಕ್ಟ್ ಮಾಡಿ LIG MIG ಅಂತ ಹಾಕ್ತಾ ಇದ್ವಿ. ಬಟ್ ಇದು ಮನೆ ಆಗಿರೋದ್ರಿಂದ ಯು ಹ್ಯಾವ್ ಟು ಸೆಲೆಕ್ಟ್ ಹೌಸ್ ಇಯರ್. ಹೌಸನ್ನು ಸೆಲೆಕ್ಟ್ ಮಾಡಿ LIGನ ಕೆಳಗೆ ಮಾಡಿ ಬಂದರೆ 500 ರೂಪಾಯಿ ಫೀಸು, 2 ಲಕ್ಷ EMD ಅಮೌಂಟ್ ಬರುತ್ತೆ. ಹಾಗೆ MIG ಮಾಡಿದ್ರೆ 1,000 ಫೀಸು, 3 ಲಕ್ಷ ಠೇವಣಿ ಅಮೌಂಟ್ ಅಂತ ಬರುತ್ತೆ. ಸೊ ಈಗ MIG ಎಲ್ಲ ಇರೋಣ ನಾವು. ಸೊ ಹೆಸರು, ವೈಫ್ ಹೆಸರು, ಅಪ್ಲಿಕೆಂಟ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತು, ರಿಸರ್ವೇಷನ್ ಹಾಕೋಂಗಿದ್ರೆ ನೀವು ಡಾಕ್ಯುಮೆಂಟ್ಸ್ ಇದ್ರೆ ಹಾಕಿ. ಬಟ್ ಅವ್ರು ಹೇಳ್ತಾ ಇದ್ದಾರೆ ರಿಸರ್ವೇಷನ್ ಕನ್ಸಿಡರ್ ಮಾಡಲ್ಲ, ಎಲ್ಲದನ್ನು ಒಂದೇ ಲೈನಲ್ಲಿ ಇಟ್ಬಿಟ್ಟು ಲಾಟ್ರಿ ಮಾಡ್ತೀವಿ ಅಂತ ಹೇಳಿ. ಇಲ್ಲ ಅಂದರೆ ಇವನ್ ಸುಮ್ಮನೆ ಟೆನ್ಷನ್ ಬೇಡ ಅಂದರೆ ಅದರ್ಸ್ ಅಂತ ಕ್ಲಿಕ್ ಮಾಡಿ ಹಾಕ್ಬಿಡಿ. ಸೊ ಎಷ್ಟು ವರ್ಷದಿಂದ ಬೈ ಬರ್ತಿದ್ರೆ ಬೈ ಬರ್ತು, 20 ವರ್ಷ 30 ವರ್ಷ ನಿಮ್ಮ ಏಜ್ ಏನಿದೆ ಅದನ್ನು ಹಾಕಿ. ನಾಮಿನಿಗೆ ಸಂಬಂಧಪಟ್ಟಿದ್ದ ಕ್ಯಾಟಗರಿ ಹಾಕಿ, ನಿಮ್ಮದು ಅಡ್ರೆಸ್ ಏನಿದೆ ಅದು ಹಾಕಿ. either you can match Aadhaar or else you can match current Bangalore, ಎಲ್ಲೆಲ್ಲಿ ಇರ್ತೀರಾ ನೀವು, ಏನು ಕಮ್ಯುನಿಕೇಷನ್ ಅಡ್ರೆಸ್ ಇದೆ ಅದನ್ನು ಕೂಡ ಹಾಕ್ಬೋದು. ಇಮೇಲ್ ID, ಫೋನ್ ನಂಬರ್ ಹಾಕಿದಾಗ ಸ್ವಲ್ಪ ಡಬಲ್ ಚೆಕ್ ಮಾಡಿ, ಸ್ಪೆಲ್ಲಿಂಗ್ ಎರರ್ ಮಿಸ್ಟೇಕ್ಸ್ ಎಲ್ಲ ಮಾಡಬೇಡಿ. ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು ಇದು ರೀಫಂಡ್ಗೋಸ್ಕರ ಮಾತ್ರ. ನಾಳೆ ಇನ್ ಕೇಸ್ ನೀವು ಹಾಕಿ ನಿಮಗೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನಿಮ್ಮ ಅಮೌಂಟು ಈ ಬ್ಯಾಂಕಿಗೆ ರೀಫಂಡ್ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಡೀಟೇಲ್ಸು, ಬ್ರಾಂಚ್ ನೇಮು, ಕೋಡು ಮತ್ತು ಖಾತೆ ಡೀಟೇಲ್ಸ್ನ ಹಾಕಿಬಿಟ್ಟು 2 ಸಲ ಡಬಲ್ ಚೆಕ್ ಮಾಡಿ. ಸೊ ಥರ್ಡ್ ಸೆಗ್ಮೆಂಟ್ ಬಂದುಬಿಟ್ಟು ಫೋಟೋ ಇಸ್ ಅ ಬೈ ಡಿಫಾಲ್ಟ್. ನೆಕ್ಸ್ಟ್ ಇಸ್ ಅಫಿಡೇಟನ್ನು ಓಪನ್ ಮಾಡಿ. ಓಕೆ, ಸೊ ನೀಟಾಗಿ ಅಡ್ವರ್ಟೈಸ್ಮೆಂಟ್ ನಂಬರು ಈ ಅಪ್ಲಿಕೇಶನ್ ನಂಬರಲ್ಲೇ ಇರುತ್ತೆ ನೋಡಿ. ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ ಅಡಿ ಹಂಚಿಕೆ ಪ್ರಸ್ತುತ ಪ್ರಕಟಣೆ 2024-2025 ಇದನ್ನು ಕನ್ನಡದಲ್ಲಾದರೂ ಬರೆಸಿ, ಇಂಗ್ಲೀಷ್ನಾದ್ರಲ್ಲೂ ಬರೆಸಿ, ಕಂಫರ್ಟಬಲ್. ನಿಮ್ಮ ಹೆಸರು, ಅಡ್ರೆಸ್ಸು, ಆಮೇಲೆ ಇಲ್ಲಿ ನೋಡಿ MIG, ಇಲ್ಲಿ ಸೈಟನ್ನು ಸ್ಕ್ರ್ಯಾಚ್ ಮಾಡಿ ಹೌಸ್ಗೆ ಟಿಕ್ ಮಾಡಿ. MIG ಹಾಕೋರು MIG ಟಿಕ್ ಮಾಡಿ, LIG ಹಾಕೋರು LIG ಟಿಕ್ ಮಾಡಿ. ಕೆಟಗರಿ ಆಫ್ ರಾಜಾಪುರ, ಸೂರ್ಯನಗರ ಫೇಸ್ 2, ಬೆಂಗಳೂರು ಅರ್ಬನ್ ಡಿಸ್ಟಿಕ್. ಅಡ್ವರ್ಟೈಸ್ಮೆಂಟ್ ನಂಬರ್ ಈಗ ಜಸ್ಟ್ ನಾವು ಓದಿದೆ ನಾನು, ಕರ್ನಾಟಕ ಗೃಹ ಮಂಡಳಿ //ಕ ಹಂಚಿಕೆ /ಪ್ರ 24-25 ಅದನ್ನು ಹಾಕಬೇಕು. ಸೊ ಐ ಆಮ್ ಫ್ಯಾಮಿಲಿ ರೆಸಿಡಿಂಗ್ ಇನ್ ಅಬೋವ್ ಅಡ್ರೆಸ್, ಐ ಆಮ್ ಪೇಯಿಂಗ್ ರೆಂಟ್ ಎಷ್ಟು ಕೊಡ್ತಾ ಇದ್ದೀರಾ, ರೆಂಟ್ ಕೊಡ್ತಾ ಇದ್ದೀರಾ ಮೆನ್ಷನ್ ಮಾಡಿ. ಐ ಅಫರ್ಮ್ ದಟ್ ನಾರ್ ಮೈ ವೈಫ್, ಹಸ್ಬೆಂಡ್, ಮೈನರ್ ಡೋಂಟ್ ಹೋಲ್ಡ್ ಎನಿಥಿಂಗ್. ಅಲಾಟ್ಮೆಂಟಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ರೀಸೆಂಟ್ ಪಾಸ್ಟಲ್ಲಿ ಯಾವುದೇ ರೀತಿ ಅಲಾಟ್ಮೆಂಟು ಆಗಿರಬಾರ್ದು. ಓಕೆ, ಪ್ರಾಬಬಲಿ ನೀವು ಫ್ಯಾಮಿಲಿಯಾಗಿ ನೀವು ನಿಮ್ಮ ತಂದೆಯವ್ರ ಮನೆಯಲ್ಲಾಗಿ, ನೀವು ಮೇಜರಾಗಿ ನೀವು ಮದುವೆ ಆಗಿ ನಿಮ್ಮದೇ ಒಂದು ಸಪ್ರೇಟ್ ಫ್ಯಾಮಿಲಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಒಂದು ದಟ್ ಹೌಸ್ ಬಿಲಾಂಗ್ಸ್ ಟು ಯುವರ್ ಡ್ಯಾಡ್ ಆ್ಯಂಡ್ ಮಾಮ್. ಆ ಥರ ಜಾಸ್ತಿ ಕ್ವಶನ್ ಇದು ಬರೋದು, ಸರ್ ನಮ್ಮದು ಸ್ವಂತ ಮನೆ ಇದೆ ನಮ್ಮ ಊರಲ್ಲಿ, ನಮ್ಮ ತಂದೆಯವ್ರದ್ದು, ಹೀಗೆಲ್ಲ ಬರುತ್ತೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಜಾಸ್ತಿ ಕ್ವಶನ್ ಬರುತ್ತೆ. ನೀವೆಲ್ಲ ಅಪ್ಲೈ ಮಾಡ್ಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ಏನೇ ಕಾನ್ಸಿಕ್ವೆನ್ಸಸ್ ಇದ್ದರೂ ರಿಲೆವೆಂಟ್ ಡಾಕ್ಯುಮೆಂಟ್ ಮಾಡಿ ಅಪ್ಲೈ ಮಾಡಿ. ಇಫ್ ಇಟ್ ಈಸ್ ನಾಟ್ ಮ್ಯಾಚಿಂಗ್, ಅವರು ಅಪ್ಲಿಕೇಶನ್ ಬಂದಾಗ ಅಲ್ಲಿ ಅವರು ರಿಜೆಕ್ಟ್ ಮಾಡಿ ರೀಸನ್ ಕೊಡ್ತಾರೆ. ಆ ಥರ ಎಲ್ಲದರಲ್ಲೂ ಇದೇ ಫಾರ್ಮೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ನಾನು ಇಷ್ಟು ವರ್ಷದಿಂದ ಇದ್ದೀನಿ, ಇದೆಲ್ಲ ಸೇಮ್. ಇದನ್ನು ನೋಡಿ, ದೇರ್ ಆರ್ 2 ಥಿಂಗ್ಸ್. ಓಕೆ, ಒಂದನ್ನು ನೀವು ಇದನ್ನೇ ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಫಿಲ್ ಮಾಡಿ ಅಟೆಸ್ಟೆಡ್ ಮಾಡಿಸಿ ನೋಟ್ರಿ ಮಾಡಿಸಿದ್ರು ನಡೆಯುತ್ತೆ. ಇಲ್ಲಾಂದರೆ ಒಂದು 100 ರೂಪೀಸ್ ಬಾಂಡ್ ಪೇಪರಲ್ಲಿ, ಸ್ಟ್ಯಾಂಪ್ ಪೇಪರಲ್ಲಿ ತೊಗೊಂಡು ಇದನ್ನು ಪ್ರಿಂಟ್ ಮಾಡಿಸಿ ಫಿಲ್ ಮಾಡಿ ನೋಟ್ರಿ ಅಟೆಸ್ಟ್ ಮಾಡಿದ್ರು ಬರುತ್ತೆ. ಓಕೆ, ಸೊ ಇದನ್ನು ಎಂಡ್ ಆಫ್ ದ ಡೇ ಓವರ್ ದ ಟೈಮ್ ಆಫ್ ಪ್ರೊಸೆಸ್ಸಲ್ಲಿ ಕೊಡಲೇಬೇಕು, ವ್ಯಾಲಿಡ್ ಅಫಿಡಿಯೇಟ್ ವಿತ್ ಲಾಯರ್ ನೋಟ್ರಿ. ಸೊ ಹಾಗಾಗಿ ನೀವು ಅರ್ಜಿ ಹಾಕ್ತಾ ಇದ್ದರೆ ಇದನ್ನು ಮಾಡಿಬಿಟ್ಟು ಅರ್ಜಿ ಹಾಕಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದು ಬಂದುಬಿಟ್ಟು ಅಫಿಡಿಯೇಟ್ ಆಯಿತು. ಅಲ್ಲಿ ಜಸ್ಟ್ ಕ್ಲೋಸ್ ದಿಸ್. ಅಪ್ಲಿಕೇಶನ್ ಹೇಗೆ ಹಾಕೋದು ಕೂಡ ನಾನು ನೀಟಾಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಈಗ ರಾಜಾಪುರ ಲೊಕೇಶನ್ಗೆ ಹೋಗೋಣ. ಓಕೆ, ಅಫಿಡೇಟ್ ಲೋಡ್ ಮಾಡಿದ್ಮೇಲೆ ಮರ್ತೆ ನಾನು. ಸೊ ಅಪ್ಲಿಕೇಶನ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಅಪ್ಲೋಡ್ ಆಲ್ ದ ಡಾಕ್ಯುಮೆಂಟ್, ಫೋಟೋಸ್ ಆ್ಯಂಡ್ ಅಫಿಡೇಟ್. ಫೀಸ್ ಆದಮೇಲೆ ಕ್ಲಿಕ್ ಆನ್ ದ ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಲಸ ಮುಗಿಯಲ್ಲ. ರಿಜಿಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಪೇಮೆಂಟ್ ಪೇಜಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಲ್ಲಿ ನಿಮಗೆ ಆಪ್ಷನ್ ಇದ್ದರೆ ಯೂಸ್ ಮಾಡಿ ಪೇಮೆಂಟ್ ಮಾಡಿ. ಇದೆರಡು ನಿಮ್ಮ ಹತ್ರ ಆಪ್ಷನ್ ಇಲ್ಲ ಅಂದರೆ NEFT RTGS ಕ್ಲಿಕ್ ಮಾಡಿ ಒಂದು ಇನ್ವಾಯ್ಸ್ ಡೌನ್ಲೋಡ್ ಆಗುತ್ತೆ. ಆ ಇನ್ವಾಯ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಇನ್ವಾಯ್ಸಲ್ಲಿ ಯೂನಿವರ್ಸಲ್ ಅಕೌಂಟ್ ನಂಬರ್ ಇರುತ್ತೆ, ಕಾಂಬಿನೇಷನ್ ಆಫ್ ನಂಬರು ಆಲ್ಫಾ ನ್ಯೂಮೆರಿಕಲ್ ಇರುತ್ತೆ. ಹೆದರೋ ಅವಶ್ಯಕತೆ ಇಲ್ಲ, ಏನೋ ಸ್ಕ್ಯಾಮ್ ಅಂತ ಹೇಳಿ.
ನೀವು ಅದರಲ್ಲಿ ಏನು IFSC ಕೋಡ್ ಎಲ್ಲ ಕೊಟ್ಟಿರ್ತಾರಲ್ಲ ಅದಕ್ಕೆ ಹೋಗಿ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ RTGS NEFT ಮಾಡಿಸಿ ಅದ್ರ ಮೇಲೆ ಒಂದು ಸೀಲ್ ಹಾಕಿಸ್ಕೊಂಡು ನಿಮ್ಮ ಹತ್ರ ಅದನ್ನು ಇಟ್ಕೊಳ್ಳಿ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಪೇಮೆಂಟ್ ಮಾಡಲೇಬೇಕು, ರಿಜಿಸ್ಟರ್ ಮಾಡಿದ್ರೆ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಫುಡ್ಡನ್ನು ಕಾರ್ಟಲ್ಲಿ ಇಟ್ಟರೆ ಬರೋದಿಲ್ಲ, ಕಾರ್ಟಿಂದ ಮುಂದೆ ಹೋಗಿ ಪೇಮೆಂಟ್ ಮಾಡಿದ್ರೆ ಮಾತ್ರ ಆರ್ಡರ್ ಸಕ್ಸಸ್ ಆಗೋದು. ಅದೇ ಥರ ಇದನ್ನು ಕೂಡ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ತುಂಬ ಜನ ಏನು ಅನ್ಕೊಂತಾರೆ, ಎಲ್ಲ ತುಂಬಿಟ್ಟು ರಿಜಿಸ್ಟರ್ ಮಾಡಿಬಿಡ್ತಾರೆ. ಸೊ ಅವ್ರೇನು ಅನ್ಕೊಂತಾರೆ, ನೋಡೋಣ ಪೇಮೆಂಟ್ ಆಮೇಲೆ ಮಾಡೋಣ ಬರಲಿ ಅಂತೇಳಿ, ಬಟ್ ನಿಮ್ಗೆ ಕನ್ಸಿಡರೇ ಮಾಡೋದಿಲ್ಲ ಲಾಟ್ರಿಗೆ, ಗಮನ ಇರಲಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ರಾಜಾಪುರ. ಓಕೆ, ಇಫ್ ಐ ಟೇಕ್ ಅ ಡಿಸ್ಟಿಂಗ್ ಮೆಜೆಸ್ಟಿಕ್ ಇಂದ ತಗೊಂಡ್ರೆ, ಓಕೆ, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 35 ಕಿಲೋಮೀಟರ್ಸ್. ಓಕೆ, ಸೊ ಅದನ್ನೇ ನೀವು ಈ ರಾಜಾಪುರಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಏನಾದರೂ ಬರಬೇಕಂತಂದರೆ, ಓಕೆ, ಇಟ್ ವಿಲ್ ಬಿ ಎ 16 ಕಿಲೋಮೀಟರ್ ಡ್ರೈವ್. ಚಂದಾಪುರ ಬಂದುಬಿಟ್ಟು ಒಳಗಡೆ ಬರಬೇಕು. ನೀವು ಇದೇ ರಾಜಾಪುರಕ್ಕೆ ಜಿಗಣಿ ಜಂಕ್ಷನಿಂದ ಬರಬೇಕಂದ್ರೆ ಅಗೈನ್ 17 ಕಿಲೋಮೀಟರ್ ಡ್ರೈವ್. ಓಕೆ, ಈ ಥರ ನೀವು ನೋಡಬೇಕು. ಇದನ್ನೇ ನೀವು ಚಂದಾಪುರದಿಂದ ಏನಾದರೂ ಬರಬೇಕಂದ್ರೆ ಇಟ್ ವಿಲ್ ಬಿ ಎ 6 ಕಿಲೋಮೀಟರ್ ಡ್ರೈವ್. ಓಕೆ, ಸೊ ಈ ಥರ ಇದೆ. ಇನ್ನು ಏನಾದರೂ ಆನೇಕಲ್ ಮೇನ್ ರೋಡಿಂದ ಇಲ್ಲಿಂದ ಬರಬೇಕು ಅಂದರೆ ಇಟ್ಸ್ ಅ 3 ಕಿಲೋಮೀಟರ್ ಡ್ರೈವ್. ಜಿಗಣಿ ಆನೇಕಲ್ ರೋಡಲ್ಲಿ ಏನೋ ಈ ಲೆಫ್ಟ್ ತೊಗೊಂಡು ಹೋಗ್ತೀವಲ್ವ, ಇಲ್ಲಿಂದ ಬರಬೇಕಂದ್ರೆ ಇಟ್ಸ್ 3 ಕಿಲೋಮೀಟರ್ ಡ್ರೈವ್. ಓಕೆ, ಸೊ ಅಗೇನ್ ಬ್ಯಾಕ್ ಟು ಮೆಜೆಸ್ಟಿಕ್ ಹಾಕಿದ್ರೆ ನಾನು ಸಿಟಿ ಸೆಂಟ್ರಿಗೆ 35 ಕಿಲೋಮೀಟರ್ ಅಂತ ತೋರಿಸುತ್ತೆ. ಓಕೆ, ಇಟ್ಸ್ ಆನ್ ವಿಲ್ಲಾ ಕಾನ್ಸೆಪ್ಟಲ್ಲಿ ಬೆಂಗಳೂರಿಂದ ಹೊರಗಡೆ ನೀವೇನಾದರೂ ಆಲ್ರೆಡಿ ರೆಡಿಮೇಡ್ ಹೌಸ್ಗಳನ್ನ ನೋಡ್ತಾ ಇದ್ರೆ ದಿಸ್ ಮೈಟ್ ಬಿ ಅ ಒನ್ ಆಫ್ ದಿ ಗುಡ್ ಆಪ್ಷನ್. ಓಕೆ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಏನು ಈ ರೆಡ್ ಕಲರ್ ಎಲ್ಲ ಇದೆ, ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪ. ನಿಮಗೆ ಈಸಿ ಆಗಲಿ ಅಂತ ಹೇಳಿ, ಸೊ ದಟ್ ಅಲ್ಲೆಲ್ಲ ಇರೋದೇ KHB ಲೇಔಟ್ಗಳು. ನಿಮಗೆ ಈಸಿ ಆಗಲಿ ಅಂತ ತುಂಬ ಜನ ಕನ್ಫ್ಯೂಷನ್ ಇರ್ತೀರ. ಓಕೆ, ಸೊ ಇಫ್ ಇಟ್ ಇಸ್ ದಿಸ್, ನೀವು ನಾನೇನು ರೆಡ್ ಕಲರ್ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದೆಲ್ಲ ಫೇಸ್ 2. ಓಕೆ, ಈಗೇನು ರೀಸೆಂಟಾಗಿ ಆಕ್ಷನ್ನು ಲಾಟ್ರಿ ಎಲ್ಲ ನಡೀತಾ ಇದೆ, ಇದೇ ಲೇಔಟಲ್ಲಿ ನಡೀತಾ ಇದೆ. ನಾನು ಈಗೇನು ಯೆಲ್ಲೋ ಕಲರ್ ಹೈಲೈಟ್ ಮಾಡ್ತೀನಲ್ಲ, ಇದು ಬಂದುಬಿಟ್ಟು ಫೇಸ್ 2 ಫರ್ದರ್ ಎಕ್ಸ್ಟೆನ್ಷನ್ ರಾಜಾಪುರ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲೊಂದು ಸ್ವಲ್ಪ ಇಷ್ಟೆಲ್ಲ ಇದೆ. ಓಕೆ, ಇಲ್ಲೆಲ್ಲ ಮೊನ್ನೆ ಅಲಾಟ್ ಮಾಡಿದ್ದಾರೆ. ಓಕೆ, ಸೊ ನಿಮಗೆ ಎಕ್ಸಾಕ್ಟ್ಲಿ ಬ್ಲೂ ಕಲರ್ಲಿ ಮನೆ ಮಾತ್ರ ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಇದು ಫೇಸ್ 2 ಫರ್ದರ್ ಎಕ್ಸ್ಟೆನ್ಷನ್. ಓಕೆ, ನಾಳೆ ಜಿಯೋಗ್ರಫಿಕಲಿ ನೀವು ನೋಡಿದಾಗ ಇದೆಲ್ಲ ಡೆವಲಪ್ ಆದಂಗೆ ನೋಡಿ, ಫೇಸ್ 2 ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಸೊ ಇದು ರೀಸೆಂಟಾಗಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದು ಟ್ರೀಸ್ ಎಲ್ಲ ಕಾಣ್ತಾ ಇಲ್ಲ, ಬಟ್ ಚೆನ್ನಾಗಾಗಿದೆ. ಓಕೆ, ಈವನ್ ಗೂಗಲಲ್ಲಿ ಈ ಇಮೇಜ್ ಕೂಡ ನಾನೇನು ಈಗ ಆಲ್ರೆಡಿ ತೋರಿಸಿದ್ದೀನಿ, ಇದನ್ನು ಕೂಡ ನೀವು ಇಲ್ಲಿ ಚೆಕ್ ಇನ್ ಮಾಡಿದ್ರೆ ನೋಡ್ಕೋಬೋದು. ಓಕೆ, ಇನ್ ಕೇಸ್ ನೀವು ಬುಕ್ ಮಾಡ್ತಾ ಇದ್ರೆ 3 BHK ಪ್ರತಿಯೊಂದು ಮನೆ ಮಧ್ಯದಲ್ಲೂ ಕೂಡ ನಿಮಗೆ ಈ 30-50 ಮನೆ ಇದು. ಓಕೆ, ಮೇಲ್ಗಡೆ 1 BHK 1 ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ, ಕೆಳಗಡೆ 1 ರೂಮು ಹಾಲು ಇದೆಲ್ಲ ಇದೆ. ಸೊ ರೀಸೆಂಟಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ, ನೀಟಾಗಿದೆ. ನನಗೆಲ್ಲ ತುಂಬ ಜನ ಹೋದವರೆಲ್ಲ ಇಮೇಜಸ್ ಕಳಿಸಿದ್ದಾರೆ, ಬಟ್ ನಾನು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ನಾನೊಂದು ಲೈವ್ ವಿಡಿಯೋ ಮಾಡ್ತೀನಿ. ಎರಡರ ಮಧ್ಯದಲ್ಲಿ ಮಿನಿಮಮ್ ಅಂದರೂ 6 ಅಡಿ ಗ್ಯಾಪ್ ಇದೆ. ಅಂದರೆ ತುಂಬ ಚೆನ್ನಾಗಿ ಜಾಗ ಬಿಟ್ಟು ವೆಂಟಿಲೇಷನ್ ಬಿಟ್ಟು ನೀಟಾಗಿ ಕಟ್ಟಿರುವಂಥ ಮನೆಗಳು ಈ ಥರ ಕಾಣುತ್ತೆ. ಓಕೆ, ಸೊ ಈ ಥರ ಐ ಥಿಂಕ್ ಐ ರಿವ್ಯೂಡ್ ಆಲ್ ದ ಲೊಕೇಶನ್ಸ್, ನೋಟಿಫಿಕೇಶನ್, ಅಪ್ಲಿಕೇಶನ್ ಹೇಗೆ ಹಾಕಬೇಕು, KHB ವೆಬ್ಸೈಟಲ್ಲಿ ಹೇಗೆ ಹಾಕಬೇಕು ಎಲ್ಲ ಹಾಕಿದ್ದೀನಿ. ಇನ್ ಕೇಸ್ ಯಾರಾದರೂ ಅಪ್ಲೈ ಮಾಡ್ತಾ ಇದ್ರೆ ಅಪ್ಲೈ ಮಾಡಿ. ಐ ವಿಶ್ ಆಲ್ ದ ಬೆಸ್ಟ್ ಎವ್ರಿವನ್. ಬಾಯ್.